ನಮ್ಮ ಪೊಲೀಸ್ ಇಲಾಖೆ ಅತ್ಯಂತ ಒಂದು ಕಾರ್ಯದಕ್ಷ ಇಲಾಖೆ ಅದು. ಈ ಇಲಾಖೆಗೆ ನೀವು ಫ್ರೀ ಹ್ಯಾಂಡ್ ಕೊಡ್ತು ಅಂತಂದ್ರೆ 24 ಅವರ್ಸ್ ಅಲ್ಲಿ ಮೈಸೂರಿನ ಇಡೀ ಎಂಟೈರ್ ಮೈಸೂರನ್ನ ಕ್ಲೀನ್ ಅಪ್ ಮಾಡ್ಬಿಡ್ತಾರೆ ಇವ್ರು. ಯಾಕೆಂದ್ರೆ ಇಲ್ಲೊಂದು ಸಾಮೂಹಿಕ ಅತ್ಯಾಚಾರ ನಡೆದಾಗ ಅಲ್ಲಿ ಬಿದ್ದಂತ ಒಂದು ಬಸ್ ಟಿಕೆಟ್, ಒಂದು ಬೀಡಿಯ ಸಿಪ್ಪೆಯನ್ನು ಹಿಡ್ಕೊಂಡು ಹೋಗಿ ಟ್ರೇಸ್ ಮಾಡಿ ಬಂದ್ರು. ಇಲ್ಲ ಈಗ ACP ಶಿವಶಂಕರ್ ಇದಾರೆ, ಎನ್ಕ್ವೈರಿ ಆಫೀಸರ್ ಆಗಿದ್ರು, ಟ್ರೇಸ್ ಮಾಡ್ತಾರೆ. ಪೊಲೀಸರಿಗೆ ದಕ್ಷತೆ ಇದೆ. ನೀವು ಪೊಲೀಸರು ಇವತ್ತು ಅವ್ರು ಸಂತ್ರಸ್ತರಾಗಿ ಹೋಗಿದ್ದಾರೆ. ಅವರು ಈ MLA ಗಳ ಈ ಕಾಟ ತಡ್ಕೊಳಕ್ ಆಗ್ತಿಲ್ಲ, ಮಂತ್ರಿಗಳ ಕಾಟ ತಡ್ಕೊಳಕಲ್ಲ. ಪೋಸ್ಟಿಂಗ್ ಈಗ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಇಸ್ಕೊಂಡು ಅವರಿಗೆ ಇವರಿಗೆ ತುಂಬಿರ್ತಾರಲ್ಲ ಅದನ್ನ ಅವರು ಮತ್ತೆ ವಾಪಸ್ ಪಡ್ಕೊಳ್ಳೋದು, ಮತ್ತೆ ಇನ್ನೊಂದ್ಸರಿ ರಿನ್ಯೂವಲ್ ಚಾರ್ಜಸ್ ಕೊಡೋದಕ್ಕೆ ಮತ್ತೆ ಜೋಳಿಗೆ ತುಂಬಿಸ್ಕೊಳ್ಳೋದು, ಇದರಲ್ಲಿ ಅವರು ಸುಸ್ತಾಗಿ ಹೋಗಿದ್ದಾರೆ. ಹಾಗಾಗಿ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಪೊಲೀಸ್ ಇಲಾಖೆ ಬಗ್ಗೆ ನಾನು ಹೇಳಲ್ಲ, ಆದ್ರೆ ಆಳುವವರು ಸರಿ ಇದ್ರೆ ಪೊಲೀಸ್ ಇಲಾಖೆ 24 ಗಂಟೆನ ಈ ಪರಿಸ್ಥಿತಿ ಸರಿ ಮಾಡ್ತಾರೆ. ನೀವು ನೋಡಿ, ಬೆಂಗಳೂರಿನಲ್ಲಿ RCB ಗೆದ್ದಾದ ನಂತರ ಕಾಲ್ ತುಳಿತಕ್ಕೆ ಒಳಗಾದ ಕೂಡಲೇ ಪೊಲೀಸ್ ಕಮಿಷನರ್ನೇ ಸಸ್ಪೆಂಡ್ ಮಾಡಾದ್ಮೇಲೆ ಅಂತ ಒಬ್ಬ ಮೋಸ್ಟ್ ಎಫಿಷಿಯಂಟ್ ಆಫೀಸರ್ ಬಿ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಿ ಉಳಿದ DCP ಗಳನ್ನ ಸಸ್ಪೆಂಡ್ ಮಾಡಿದ್ಮೇಲೆ ಈ ಸರ್ಕಾರ ಹೆಂಗ್ ನಡ್ಕೊಳ್ತಾ ಇದೆ ಅಂತ ಇವತ್ತು ಇಲಾಖೆಗೂ ಗೊತ್ತಾಗಿದೆ. ಯಾವ ಅಧಿಕಾರಿಗಳು ಕೂಡ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಈ ಸರ್ಕಾರ ತೊಲಗೋಗ್ಲಿ ಅಂತ ಕಾಯ್ತಾರೆ, ಆದ್ರೆ ಏನ್ ಮಾಡ್ತೀರಿ, ಜನ 5 ವರ್ಷ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಹಲ್ ಕಚ್ಕೊಂಡು ತಡ್ಕೊಳ್ಬೇಕಾದ ಸ್ಥಿತಿ ಬಂದಿದೆ. ನಮ್ಮ ಪೊಲೀಸ್ ಇಲಾಖೆ ಅತ್ಯಂತ ಒಂದು ಕಾರ್ಯದಕ್ಷ ಇಲಾಖೆ ಅದು. ಈ ಇಲಾಖೆಗೆ ನೀವು ಫ್ರೀ ಹ್ಯಾಂಡ್ ಕೊಡ್ತು ಅಂತಂದ್ರೆ 24 ಅವರ್ಸ್ ಅಲ್ಲಿ ಮೈಸೂರಿನ ಇಡೀ ಎಂಟೈರ್ ಮೈಸೂರನ್ನ ಕ್ಲೀನ್ ಅಪ್ ಮಾಡ್ಬಿಡ್ತಾರೆ ಇವ್ರು. ಯಾಕೆಂದ್ರೆ ಇಲ್ಲೊಂದು ಸಾಮೂಹಿಕ ಅತ್ಯಾಚಾರ ನಡೆದಾಗ ಅಲ್ಲಿ ಬಿದ್ದಂತ ಒಂದು ಬಸ್ ಟಿಕೆಟ್, ಒಂದು ಬೀಡಿಯ ಸಿಪ್ಪೆಯನ್ನು ಹಿಡ್ಕೊಂಡು ಹೋಗಿ ಟ್ರೇಸ್ ಮಾಡಿ ಬಂದ್ರು. ಇಲ್ಲ ಈಗ ACP ಶಿವಶಂಕರ್ ಇದಾರೆ, ಎನ್ಕ್ವೈರಿ ಆಫೀಸರ್ ಆಗಿದ್ರು, ಟ್ರೇಸ್ ಮಾಡ್ತಾರೆ. ಪೊಲೀಸರಿಗೆ ದಕ್ಷತೆ ಇದೆ. ನೀವು ಪೊಲೀಸರು ಇವತ್ತು ಅವ್ರು ಸಂತ್ರಸ್ತರಾಗಿ ಹೋಗಿದ್ದಾರೆ. ಅವರು ಈ MLA ಗಳ ಈ ಕಾಟ ತಡ್ಕೊಳಕ್ ಆಗ್ತಿಲ್ಲ, ಮಂತ್ರಿಗಳ ಕಾಟ ತಡ್ಕೊಳಕಲ್ಲ. ಪೋಸ್ಟಿಂಗ್ ಈಗ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಇಸ್ಕೊಂಡು ಅವರಿಗೆ ಇವರಿಗೆ ತುಂಬಿರ್ತಾರಲ್ಲ ಅದನ್ನ ಅವರು ಮತ್ತೆ ವಾಪಸ್ ಪಡ್ಕೊಳ್ಳೋದು, ಮತ್ತೆ ಇನ್ನೊಂದ್ಸರಿ ರಿನ್ಯೂವಲ್ ಚಾರ್ಜಸ್ ಕೊಡೋದಕ್ಕೆ ಮತ್ತೆ ಜೋಳಿಗೆ ತುಂಬಿಸ್ಕೊಳ್ಳೋದು, ಇದರಲ್ಲಿ ಅವರು ಸುಸ್ತಾಗಿ ಹೋಗಿದ್ದಾರೆ. ಹಾಗಾಗಿ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಪೊಲೀಸ್ ಇಲಾಖೆ ಬಗ್ಗೆ ನಾನು ಹೇಳಲ್ಲ, ಆದ್ರೆ ಆಳುವವರು ಸರಿ ಇದ್ರೆ ಪೊಲೀಸ್ ಇಲಾಖೆ 24 ಗಂಟೆನ ಈ ಪರಿಸ್ಥಿತಿ ಸರಿ ಮಾಡ್ತಾರೆ. ನೀವು ನೋಡಿ, ಬೆಂಗಳೂರಿನಲ್ಲಿ RCB ಗೆದ್ದಾದ ನಂತರ ಕಾಲ್ ತುಳಿತಕ್ಕೆ ಒಳಗಾದ ಕೂಡಲೇ ಪೊಲೀಸ್ ಕಮಿಷನರ್ನೇ ಸಸ್ಪೆಂಡ್ ಮಾಡಾದ್ಮೇಲೆ ಅಂತ ಒಬ್ಬ ಮೋಸ್ಟ್ ಎಫಿಷಿಯಂಟ್ ಆಫೀಸರ್ ಬಿ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಿ ಉಳಿದ DCP ಗಳನ್ನ ಸಸ್ಪೆಂಡ್ ಮಾಡಿದ್ಮೇಲೆ ಈ ಸರ್ಕಾರ ಹೆಂಗ್ ನಡ್ಕೊಳ್ತಾ ಇದೆ ಅಂತ ಇವತ್ತು ಇಲಾಖೆಗೂ ಗೊತ್ತಾಗಿದೆ. ಯಾವ ಅಧಿಕಾರಿಗಳು ಕೂಡ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಈ ಸರ್ಕಾರ ತೊಲಗೋಗ್ಲಿ ಅಂತ ಕಾಯ್ತಾರೆ, ಆದ್ರೆ ಏನ್ ಮಾಡ್ತೀರಿ, ಜನ 5 ವರ್ಷ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಹಲ್ ಕಚ್ಕೊಂಡು ತಡ್ಕೊಳ್ಬೇಕಾದ ಸ್ಥಿತಿ ಬಂದಿದೆ.